ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಕಸ್ಕಸ್ ಮಿಲ್ಕನ್ನು ಮಾಡೋಣ. ಕಸ್ಕಸೆಯನ್ನು ಮುಂಚೆ ನೆನೆ ಹಾಕಿ ಇಟ್ಕೊಂಡು ಬರಬೇಕು. ಹಿಂದಿನ ದಿವಸ ರಾತ್ರಿ ನೆನೆಯುತ್ತೆ. ನಂತರ ಅದ್ರ ಜೊತೆಗೆ ಬಾದಾಮಿ ಗೋಡಂಬಿನೂ ಕೂಡ 2 ತಾಸು ಮುಂಚೆ ನೆನಪಿಟ್ಕೊಂಡಿರಬೇಕು. ಯಾವಾಗ ತಿರುವುತ್ತೀವಿ ಅಂತ ಹೇಳಿದ್ರೆ 2 ತಾಸು ಮುಂಚೆ ನೆನಕಿಟ್ಕೋಬೇಕು. ನಂತರ ತಿರುವುವಾಗ ಎಲ್ಲ ಸೇರಿಸ್ಕೊಂಡು ನಾ ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೇನೋ ಆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಬರೀ ಮಿಕ್ಸಿಯಲ್ಲಿ ತಿರುವುದು. ಆ ಹಾಲನ್ನು 4-5 ಸಲ ನೀರು ಹಾಕಿ ಬರೀ ಮಿಕ್ಸಿಯಲ್ಲಿ ತಿರುಗಬೇಕು. ಹಾಗಾದರೆ ಪ್ರೋಸೆಸ್ ಹೆಂಗಿದೆ ಅಂಥೇಳಿ ನೋಡೋಣ ಬನ್ನಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ಮುಂದಿನ ಪ್ರೋಸೆಸ್ಗೆ ಹೋಗೋಣ. ಓಕೆ. ಹಲೋ ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾನು ಇವತ್ತು ಏನು ಮಾಡೋಣ ಅಂತಂದರೆ ಕಸ್ಕಸ್ ಮಿಲ್ಕ್ ಮಾಡೋಣ. ಕಸ್ಕಸ್ ಮಿಲ್ಕ್. ನಾನು ಕಸ್ಕಸ್ ಮಿಲ್ಕನ್ನು ಮಾಡಲಿಕ್ಕೆ ಕಸ್ಕಸನ್ನು ತೆಗೆದುಕೊಂಡಿದ್ದೀನಿ. 1.5 ಸ್ಪೂನ್ ಕಸ್ಕಸ್ ತೊಗೊಂಡಿದ್ದೀನಿ. ಜೊತೆಗೆ ಫ್ರೆಶ್ ಕೋಕೋನಟನ್ನು ತೆಗೆದುಕೊಂಡಿದ್ದೀನಿ. ದೆನ್ ಜಾಗರಿ ತೆಗೆದುಕೊಂಡಿದ್ದೀನಿ. ಹಾಲು ತೆಗೆದುಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಏಲಕ್ಕಿ ತೆಗೆದುಕೊಂಡಿದ್ದೀನಿ. ಇದನ್ನು ಕುದಿಸೋದು ಏನೂ ಇಲ್ಲ. ಬರೀ ನೀವು ಮಿಲ್ಕನ್ನು ನೀವು ಕುದಿಸ್ಕೊಂಡು ನಿಧಾನವಾಗಿ ಇಟ್ಟಿರಬೇಕು. ಇವುಗಳನ್ನು ಮಾತ್ರ ನಾವು ಸ್ಟಾರ್ಟ್ ಮಾಡೋಣ. ಮಿಕ್ಸಿಯಲ್ಲಿ ಹಿಂದಿನ ದಿವಸ ರಾತ್ರಿ ನಾವು ಏನು ಮಾಡೋಣ ಅಂದರೆ ಕಸ್ಕಸನ್ನು ನಾವು ನೆನೆ ಹಾಕಿ ಇಟ್ಕೊಳ್ಳೋಣ. ಸರಿನಾ? ಇದು ಜೊತೆಗೆ ಗೋಡಂಬಿ ಮತ್ತು ಬಾದಾಮಿ ನೆನೆ ಹಾಕಿ ಇಟ್ಕೊಂಡ ನಂತರ ನೆನೆದ ನಂತರ ಬರೀ ಒಂದು 3-4 ಸಲ ತಿರುವುದಿರುತ್ತೆ. ತಿರುವಿ ಮಿಕ್ಸ್ ಮಾಡಿ ನಾವು ಹಾಲನ್ನು ತೆಗೆದಬೇಕು. ಆ ಹಾಲನ್ನು ತೆಗೆದು ಅದಕ್ಕೆ ನಾವು ಬೆಲ್ಲವನ್ನು ಹಾಕಿಬಿಡೋದು ಅಷ್ಟೇ. ಕುದಿಸೋದು ಏನೂ ಇಲ್ಲ. ಇದು ನಮ್ಮ ದೇಹಕ್ಕೆ ತಂಪಾಗಿ ಇಡುವಂಥ ಒಂದು ಪದಾರ್ಥ. ಈಗಂತೂ ನಮ್ಮಲ್ಲಿ ಬೇಸಿಗೆ ಇದೆ. ಬೇಸಿಗೆಗಾಗಿ ಬರೀ ನೀರು ಕುಡಿದ್ರೂ ಜಸ್ಟ್ ನಾವು ಈ ರೀತಿ ಮಾಡೋಣ ಅಂತ ಹೇಳ್ತೀನಿ. ಓಕೆ, ಸರಿ. ಹಾಗಾದರೆ ಈಗ ನಾವು ನೀರು ಹಾಕಿ ನೆನೆಯಲಿಕ್ಕೆ ಇಡೋಣ. ಹೌದಾ? ಇದಕ್ಕೂ ನೀರು ಹಾಕಿ ನೆನೆಯಲಿಕ್ಕೆ ಇಡೋಣ. ಸರಿನಾ? ಓಕೆ. ನೋಡಿ ವೀಕ್ಷಕರೇ, ಜರಡಿ ಹಿಡಿಯುವ ಸಾಮಾನನ್ನು ತೆಗೆದುಕೊಂಡಿದ್ದೇನೆ. ಜೊತೆಗೆ ನಾನು ಕೊಬ್ಬರಿ, ಕಸಕಸಿ, ಗೋಡಂಬಿ ಜೊತೆಗೆ ಬಾದಾಮನ್ನು ಹಾಕ್ಕೊಂಡಿದ್ದೀನಿ. ನೆನೆಸಿಟ್ಟಿದ್ದನ್ನು ನಾನು ತಿರುತ್ತಾ ಇದ್ದೀನಿ. ಅದನ್ನೇ 3-4 ಸಲ ತಿರುಗಬೇಕು. ತಿರುವಿ ಹಾಲನ್ನು ತೆಗಿಬೇಕು. ಉಳಿದ ಚಟ್ಟವನ್ನು ಚೆಲ್ಲಬಾರ್ದು. ಮತ್ತು ಬೇರೆ ಸ್ವೀಟಿಗೆ ಉಪಯೋಗಿಸ್ಕೋಬೇಕು. ಓಕೆ. ನಂತರ ನಾನು ಬೆಲ್ಲವನ್ನೇನು ತೆಗೆದುಕೊಂಡಿದ್ದೀನಲ್ಲ, ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ನೆನೆಯಲಿ ಅಂಥೇಳಿ. ಅದನ್ನು ಮಿಕ್ಸ್ ಮಾಡಿ ಕುಡಿದ್ಬಿಡಬೇಕು ಅಷ್ಟೇ. ನೋಡಿ, ನಾ ಬೆಲ್ಲವನ್ನು ಏನು ತೆಗೆದುಕೊಂಡಿದ್ದೀನಲ್ಲ ಅದನ್ನು ಇದ್ರ ಹಾಕ್ತಾಯಿದ್ದೀನಿ. ಕಸರು ಏನಾದರೂ ಇತ್ತಂದರೆ ತೆಗಿಬಹುದು ಬೆಲ್ಲದಲ್ಲಿ. ಅದಕ್ಕೆ ನೋಡಿಕೊಂಡು ನೀರು ಹಾಕಿ ನೆನೆ ಹಾಕಿ ಇಟ್ಕೋಬೇಕು. ನೆಕ್ಸ್ಟ್ ಎಲ್ಲ ತಿರುಗಿದ ನಂತರ ಮಿಕ್ಸ್ ಮಾಡಬೇಕು. ಸಾರಿ, ಚಮಚ ಒಳಗೋಯ್ತು, ಪರವಾಗಿಲ್ಲ. ಈಗ ನಾವು ಗೆಸ್ಟ್ಗೆ ಸರ್ವ್ ಮಾಡೋಣ. ಓಕೆ. ಇದು ನಮ್ಮದು ಕಸ್ಕಸ್ ಮಿಲ್ಕ್ ಅಂತ ಹೇಳೋದು.